ಹಾಯ್ ಎವ್ರಿವಾನ್, ವೆಲ್ಕಮ್ ಟು UP3 ವ್ಲಾಗ್ಸ್. ನಾನು ಉಷಾ. ನಾವು ತುಂಬ ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ನಾವು ಈಗ ಲೈಟಾಗಿ ಪ್ಯಾಕಿಂಗ್ ಶುರು ಮಾಡ್ಕೊಂಡಿದ್ದೀವಿ. ಕೆಲವೊಂದು ಫ್ರಜೈಲ್ ಐಟಮ್ಸ್ನ ನಾವೇ ಪ್ಯಾಕ್ ಮಾಡ್ತಾ ಇದ್ದೀವಿ. ಒಂದಷ್ಟು ನಮ್ಮ ಹತ್ತಿರವೇ ಇದ್ದ ಬಾಕ್ಸ್ಗಳಲ್ಲಿ, ಇನ್ನೊಂದಷ್ಟು ಶಾಪ್ನಲ್ಲಿ ಕೇಳಿ ತಗೊಂಡು ಬಂದಂತಹ ಕಾಟನ್ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡ್ತಾ ಇದ್ದೇವೆ. ಹಾಗೆ ಈ ದಿನ ಎ ಸಿಗಳನ್ನು ಡಿಸ್ಮ್ಯಾಂಟ್ಲಿಂಗ್ ಮಾಡೋದಕ್ಕೆ ಬಂದಿದ್ದಾರೆ. ನಮ್ಮದು ಹಾಲ್ನಲ್ಲಿ ಒಂದು, ರೂಮ್ನಲ್ಲಿ ಒಂದು ಹಾಕಿದ್ದಂತಹ 2 ಎ ಸಿಗಳು. ಓನರ್ದು 2 ಎ ಸಿಗಳಿತ್ತು. 2 ರೂಮ್ಗೆ ಅವರು ಪ್ರೊವೈಡ್ ಮಾಡಿದ್ರು. ಸೊ ಎ ಸಿ ತೆಗೆಯೋದು ಅಂದರೆ ಸುಮ್ಮನೆ, ಅಂದರೆ ಡಿಸ್ಮ್ಯಾಂಟ್ಲಿಂಗ್ ಮಾಡೋದು ಅಂದರೆ ಸುಮ್ಮನೆ ತೆಗೆದು ಇಟ್ಬಿಡೋದಲ್ಲ. ಅದು ಪ್ರಾಪರಾಗಿ ಕ್ಲೀನ್ ಮಾಡಿ, ಅಂದರೆ ಸರ್ವಿಸಿಂಗ್ ಮಾಡ್ತಾರೆ. ಅದು ತುಂಬ ಟೈಮ್ ತಗೊಳುತ್ತೆ. ಮನೆ ಅಂತೂ ಈಗ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಎಲ್ಲ ಕಡೆಗೂ ಸಾಮಾನುಗಳು, ಬಾಕ್ಸ್ಗಳು, ಲಾಫ್ಟಲ್ಲಿರೋ ಸಾಮಾನುಗಳು, ಕಬರ್ಡಲ್ಲಿರೋ ಸಾಮಾನುಗಳೆಲ್ಲ ಹೊರಗಡೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾವೆ. ಎಷ್ಟು ಸಾಮಾನಂದರೆ ಒಂದು ಜಾಗನೇ ಇಲ್ಲ ಖಾಲಿ ಇಡೋದಕ್ಕೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗಬೇಕಿತ್ತು. ಈಗ ಹೊರಗೆ ಬಂದಿದ್ದೀವಿ. ನಾವು ನನ್ನ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದೆ ನಾನು. ನೈಸ್ ಬುಟೀಕ್ ಅಂತ, ಮಂಗಳೂರಿನವ್ರಿಗೆ ಇವರದ್ದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇವರ ಸ್ಟಿಚಿಂಗ್ ಅಂತೂ ನನಗೆ ಸೂಪರ್ಬ್. ನನ್ನ ಲೈಫ್ನಲ್ಲೇ ಎಲ್ಲೂ ಈ ತರಹ ಸ್ಟಿಚಿಂಗ್ ಮಾಡಲಿಲ್ಲ ಯಾರೂ. ಈಗ ಬ್ಯಾಂಗ್ಳೂರ್ಗೆ ಹೋಗ್ತಿರೋದ್ರಿಂದ ಬೇಕಿರೋ ಎಲ್ಲ ಬ್ಲೌಸ್ಗಳನ್ನೂ ನಾನು ಒಂದೇ ಸಾರಿ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದೆ. ಅಂದರೆ ಸುಮಾರು ಒಂದು 20-20 ಮೇಲೇ ಆಗಿತ್ತು. ಸೊ ಆದರೆ ಅವರು ನನ್ನ ಟೈಮ್ಗೆ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಹಾಗೆಯೇ ಅವರದ್ದು ಯೂಟ್ಯೂಬ್ ಚಾನಲ್ ಇದೆ. ಒಂದು ವಿಡಿಯೋ ಸಹ ತಗೊಂಡ್ರು. ಆ್ಯಕ್ಚುಲಿ ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅವರೇ ತೆಗೆದಿದ್ರಿಂದ ಅದನ್ನೇ ಇಲ್ಲಿ ಹಾಕ್ತಾ ಇದ್ದೀನಿ. ಅವರ ಚಾನಲ್ದು ಲಿಂಕ್ ಸಹ ಕೊಟ್ಟಿರ್ತೇನೆ, ಹೋಗಿ ನೋಡಬಹುದು. ಅವರಂತೂ ಯಾವ ಟೈಪ್ ಆದರೂ ಡ್ರೆಸ್ಸಸ್ ಆಗಿರ್ಬೋದು, ಡಿಸೈನರ್ ಬ್ಲೌಸಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನೀವು ಯಾವುದು ಕೇಳ್ತಿರೋ ಆ ಡಿಸೈನ್ ಮಾಡಿಕೊಡ್ತಾರೆ ಮಾತ್ರ. ಪರ್ಫೆಕ್ಟ್ ಸ್ಟಿಚಿಂಗ್ ಮಾತ್ರ. ನನಗಂತೂ ತುಂಬಾ ಇಷ್ಟ ಅವರು ಇಲ್ಲಿ ಸ್ಟಿಚ್ ಮಾಡಿಸೋದು. ಸೊ ಈಗ ನಾನು ಇಲ್ಲಿ ಬೆಂಗಳೂರು ಬಂದಿರೋದ್ರಿಂದ ನಾನು ಮತ್ತೆ ಅಲ್ಲಿನೇ ಸ್ಟಿಚ್ ಮಾಡಿಸೋದು. ನಾನೀಗ ಪಾರ್ಸೆಲ್ ಮಾಡಬೇಕಿದೆ ಕೆಲವೊಂದು ಬ್ಲೌಸಸ್ನ, ಅಲ್ಲೇ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ನಾನು. ಅಷ್ಟು ಇಷ್ಟ ನನಗೆ ಇಲ್ಲಿದು ಸ್ಟಿಚಿಂಗು. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ಸೊ ಮೇಡಮ್, ನೀವು ಎಷ್ಟು ವರ್ಷದಿಂದ ನಮ್ಮ ಕಸ್ಟಮರ್? ಆಲ್ರೆಡಿ ಒಂದು 5 to 6 ಇಯರ್ಸ್ ಆಯ್ತು ನಮ್ಮ ಕಸ್ಟಮರ್. ಉಷಾ ಪ್ರಕಾಶ್ ಅಂತ ಹೇಳ್ಕೊಂಡು, ಆಕ್ಚುಲಿ ಇವರು ದಾವಣಗೆರೆ ಅವರು. ಸೊ ಮಕ್ಕಳ ಎಜುಕೇಶನಿಗೋಸ್ಕರ ಮ್ಯಾಂಗ್ಳೂರಿಗೆ ಬಂದಿರೋದು. ಹಸ್ಬೆಂಡಿಗೆ ಕೇರಳದಲ್ಲಿ ಜಾಬ್ ಇತ್ತು. ಸೊ ಮನೆ ಮಾಡ್ಕೊಂಡು ಇವರು ಮ್ಯಾಂಗ್ಳೂರಲ್ಲಿ ಇದ್ರು. 6 ಇಯರ್ಸ್ ಇಂದ ನಮ್ಮ ಕಸ್ಟಮರ್. ಸೊ ಮೇಡಮ್, ನಿಮಗೆ ನೈಸ್ ಬುಟೀಕ್ ಸ್ಟಿಚಿಂಗ್ ಹೇಗೆ ಆಗುತ್ತೆ? ನಿಮ್ಮ ಫೀಲ್ ಹೇಗೆ? ನಾನು ಹೇಳಲೇಬೇಕು ಇದನ್ನ. ಆ್ಯಕ್ಚುಲಿ ನಾನು ಯಾವಾಗಲೂ ಅದನ್ನು ಹೇಳ್ತಾನೆ ಇರ್ತೀನಿ. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಸ್ಟ್ ಟೈಮು ಇಲ್ಲಿ ನೈಸ್ ಬುಟೀಕಲ್ಲಿ ಬಂದು ನೀವು ಸ್ಟಿಚ್ ಮಾಡಿ ಕೊಟ್ಟಿದ್ದು ಬ್ಲೌಸ್ ನಂಗೆ ಎಷ್ಟು ಅಂದರೆ, ನಮಗೆ ಹಸ್ಬೆಂಡ್ ಸಹ ಅದೇ ಹೇಳ್ತಾ ಇದ್ರು, ನಾನು ಎಷ್ಟೆಲ್ಲ ಕಡೆಗೆ ಸ್ಟಿಚ್ ಮಾಡಿಸಿದ್ದೀನಿ, ಬಟ್ ಇದು ಮಾತ್ರ ನನಗೆ ಎಕ್ಸ್ಟ್ರಾ ಆರ್ಡಿನರಿ ಥರ ಬಂತು ಅಂತಲೇ ಅನ್ಕೋಬೋದು. ನಾನು ಅದಕ್ಕೇ ಏನೇ ಇದ್ರೂ ಇಲ್ಲೇ ಬಂದು ಕೊಡಬೇಕು ಅಂತಲೇ ಈಗ ಬ್ಯಾಂಗ್ಳೂರ್ ಹೋಗ್ತಾ ಇದ್ರು ಎಲ್ಲ ತುಂಬಾ ಕೊಟ್ಟಿದ್ದೀನಿ ಬ್ಲೌಸ್ಗಳನ್ನ ಅಟ್ ಎ ಟೈಮು. ಆದರೂ ಅದನ್ನೆಲ್ಲ ಇನ್ ಟೈಮ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ನಿಮಗೆ. ನನಗಂತೂ ತುಂಬ ಇಷ್ಟ ಆಗಿದೆ ಈ ಸ್ಟಿಚಿಂಗ್ ಮಾತ್ರ. ನೈಸ್ ಬುಟೀಕ್ ನಾನು ಯಾವತ್ತೂ ಮರೆಯಲ್ಲ ಮಾತ್ರ. ಲೈಫಲ್ಲಿ ಮೋಸ್ಟ್ ರಿಮೆಂಬರಬಲ್ ಪರ್ಸನ್ ಅಂದರೆ ಇವರೇನೆ. ಸಾಧಾರಣ ಇವರು ಬ್ಯಾಂಗ್ಳೂರಿಗೆ ಹೋಗ್ಬೇಕಂತ ಹೇಳ್ಕೊಂಡು ಸಾಧಾರಣ ಅವರ ಕೈಯಲ್ಲಿ ಇರುವಂತದ್ದು ಒಂದು 20-25 ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು. ಸೊ ಒಂದು 20-25 ಬ್ಲೌಸ್ ಕೊಟ್ಟಿದ್ರು. ಕಂಪ್ಲೀಟ್ ಆಯ್ತು. ಸೊ ಸ್ಯಾಟರ್ಡೆ ಹೊರಡ್ತಾ ಇದ್ದಾರೆ ಬ್ಯಾಂಗ್ಳೂರಿಗೆ. ಇನ್ನು ನೆಕ್ಸ್ಟ್ ಸ್ಟಿಚಿಂಗ್ ಇದ್ರೆ ಸಹ ಬ್ಯಾಂಗ್ಳೂರಿಂದ ಪಾರ್ಸಲ್ ಆಗ್ತಾರೆ ಅಂತ ಹೇಳಿದ್ದಾರೆ. ಖಂಡಿತ ಅದಂತೂ ಮಾಡೇ ಮಾಡ್ತೀನಿ ನಾನು. ಸ್ಟಿಚಿಂಗ್ ಏನಿದ್ರು ಬ್ಲೌಸಸ್ ನಾನು ಇಲ್ಲೇ ಕೊಡ್ತೀನಿ. ಸೊ ಹ್ಯಾಪಿ ಕ್ಲೈಂಟ್. ಪ್ಲೀಸ್, ನಿಮ್ಗೆ ಯಾರಿಗಾದ್ರೂ ಸ್ಟಿಚಿಂಗ್ ಇದ್ರೆ ಬನ್ನಿ ನೈಸ್ ಬುಟೀಕ್ಗೆ ಅಂತ. ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ಚೆನ್ನಾಗಿ ಮಾಡಿಕೊಡ್ತೇವೆ ನಮ್ಮ. ಸೊ ಬಾಯ್ ಆಲ್, ಥ್ಯಾಂಕ್ ಯು. ಬ್ಲೌಸಸ್ ಎಲ್ಲ ತಗೊಂಡು
ನಾವು ವಾಪಸ್ ಮನೆ ಕಡೆ ಹೋಗಬೇಕಾದ್ರೆ ಇಲ್ಲಿ ಈ ಸ್ಪಾಟಲ್ಲಿ ನಾವು ಒಂದು ಸ್ಟಾಪ್ ಕೊಟ್ಟೇ ಕೊಡ್ತೀವಿ ಮೋಸ್ಟ್ ಆಫ್ ದ ಟೈಮ್. ಇಲ್ಲಿ ಒಂದು ಸಿಹಿ ಆಳ ಕುಡಿದ್ಬಿಟ್ಟು ಒಳ್ಳೆ ದಪ್ಪ ಕೊಬ್ಬರಿ ಇರೋದನ್ನೇ ತಗೊಳ್ಳೋದು ನಾವು. ಅದು ಒಳ್ಳೆ ಟೇಸ್ಟಿ ಇರುತ್ತೆ, ನೀರೂ ಸಹ ಕೊಬ್ಬರಿನೂ ಸಹ ತುಂಬ ಚೆನ್ನಾಗಿರುತ್ತೆ. ನಂದು ಫಾಸ್ಟಿಂಗ್ ಇದ್ದ ದಿನ ಅಂತೂ ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ನಂದು ಬ್ರೇಕ್ ಆಗೋದು ಫಾಸ್ಟಿಂಗ್ ಎಲ್ಲ. ಒಳ್ಳೆ ಚೆನ್ನಾಗಿರುತ್ತೆ ಆ್ಯಂಡ್ ಏನಾದ್ರು ಟಯರ್ಡ್ ಆಗಿದ್ರಂತೂ ಒಳ್ಳೆ ರಿಫ್ರೆಶ್ಮೆಂಟ್ ಮಾತ್ರ. ನಾವಿಲ್ಲಿ ಸ್ಟಾಪ್ ಮಾಡ್ತಿದ್ದಾಗೇನೆ ಅವರೇ ತಗೊಂಡು ಬಂದು ಕೊಟ್ಬಿಡ್ತಾರೆ, ನಾವು ಹೇಳೋದೇ ಬೇಡ ಏನು ಅಂತ ಹೇಳ್ಬಿಟ್ಟು. ಹೌದು 10 ಇಯರ್ಸ್ ಬ್ಯಾಂಗ್ಳೂರ್ ಆಯ್ತು ನಮ್ದು. ಸಂಡೇ ಶಿಫ್ಟ್ ಮಾಡ್ತಾ ಇದೀವಿ. ಮರಬೇಡಿ, ಬಂದಾಗ ಇಲ್ಲಿ ಬನ್ನಿ. ಡೆಫಿನೆಟ್ಲಿ ಮರೆಯೋದಿಲ್ಲ. ಯಾವಾಗಲೂ ಇಲ್ಲೇ ಬರೋದು. ಯಾವ ಏರಿಯಾ ಸರ್ ಬ್ಯಾಂಗ್ಳೂರಲ್ಲಿ? ಬೆಂಗಳೂರು ನೋಡಿ ಕೊಬ್ಬರಿ ಹೇಗಿದೆ ಅಂತ ಹೇಳಿ. ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಾತ್ರ. ತಿಂದರೆ ಒಳ್ಳೆ ಹೊಟ್ಟೆನೇ ತುಂಬೋಗುತ್ತೆ. ಮತ್ತೇನು ಸ್ವಲ್ಪ 1 ಅವರ್ ಏನು ಬೇಡ ಅಂತಾನೆ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ನಮ್ಮ ಮನೆ ರೋಡ್ ಕಡೆ ಹೋಗೋ ರೋಡ್ನಲ್ಲೇ ಇಲ್ಲಿ ಯಾವಾಗಲೂ ತರಕಾರಿ ತಗೊಳ್ತಾ ಇರ್ತೀವಿ. ತುಂಬ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತೆ. ಇದಕ್ಕೆ ಶರ್ಬತ್ ಕಟ್ಟೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಎಲ್ಲ ಒಳ್ಳೆ ಫ್ರೆಶ್ ವೆಜಿಟೇಬಲ್ಸ್ ಇರುತ್ತೆ, ಎಲ್ಲ ಥರದ್ದು ನಮಗೆ ಬೇಕಿರೋದು. ಸೊ ಇಲ್ಲಿಂದನೇ ತಗೊಂಡು ಹೋಗೋದು. ನಮಗೆ ಈಗ ಸ್ವಲ್ಪ ಕ್ಯಾಪ್ಸಿಕಮ್ಗಳು ಬೇಕಿತ್ತು, ಬೆಲ್ ಪೆಪ್ಪರ್ಸ್. ಸೊ ಅದನ್ನು ಸ್ವಲ್ಪ ತಗೊಳ್ತಾ ಇದ್ದಾರೆ ಹಸ್ಬೆಂಡ್. ಹಾಗೆಯೇ ಅವರಿಗೆ ಸಹ ಗುಡ್ ಬೈ ಹೇಳ್ತಾ ಇದ್ದಾರೆ, ಇನ್ನು ಮತ್ತೆ ಸಿಗೋದಿಲ್ಲವಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ಅವ್ರಿಗೂ ಅದು ತೋರಿಸ್ತಾ ಇದ್ರು, ನಾನು ವಿಡಿಯೋ ಮಾಡ್ತಾ ಇದ್ನಲ್ಲ, ನನ್ನ ಕಡೆಗೆ ತೋರಿಸ್ಬಿಟ್ಟು ಹೇಳ್ತಾ ಇದ್ರು ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅವ್ರಿಗೂ ಹಾಯ್ ಮಾಡಿಬಿಟ್ಟು ನಾನು ಅಲ್ಲಿಂದನೇ ಹಾಯ್ ಮಾಡಿದೆ. ಸೊ ಎಲ್ಲ ಇದಷ್ಟು ನಮಗೂ ಸಹ ಮೆಮೊರಿ ಅಲ್ವಾ. ಮತ್ತು ನಾನು ಯಾವಾಗಲೂ ಸಹ ಮಾಡ್ಕೊಳ್ತಿರ್ಲಿಲ್ಲ ಇದೆಲ್ಲ ವೀಡಿಯೋಸ್. ಸೊ ಈಗ ಹೋಗುವಾಗ ಒಂದಷ್ಟು ನಮ್ಮ ಮೆಮೊರಿಗೆ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಹಸ್ಬೆಂಡ್ ಬಂದರು ನಂತರ ಮತ್ತೆ ಒಂದಷ್ಟು ಕೆಲಸ ಇತ್ತು ಅವರಿಗೆ, ಹಸ್ಬೆಂಡ್ಗೆ ಬ್ಯಾಂಕ್ ಹತ್ರ. ಅದೇ ರೋಡಲ್ಲೇ ಸೇಮ್ ನಾವು ಮನೆಗೆ ಏನು ಹೋಗ್ತೀವಲ್ಲ ಅದೇ ರೋಡಲ್ಲೇ ಇತ್ತು. ಸೊ ಅಲ್ಲಿ ಹೋಗಿ ಅವ್ರದ್ದು ಎಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದರು. ಹಾಗೆ ಅಲ್ಲೆಲ್ಲ ಸ್ವಲ್ಪ ಕವರ್ ಮಾಡ್ಕೊಳ್ತಾ ಇದ್ದೆ ನಾನು ಏನೇನಿದೆ ಎಲ್ಲ. ನೆಕ್ಸ್ಟ್ ನಾನು ವಿಡಿಯೋ ಎಂಡಲ್ಲಿ ಒಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ, ನಿತ್ಯಾನಂದ ಕಾಮತ್ ಸ್ಟೋರ್ ಅಂತ ಹೇಳ್ಬಿಟ್ಟದು. ಅಲ್ಲಿ ನಾವು ಆ್ಯಕ್ಚುಲಿ ಡೈಲಿ ನಮ್ಮದು ಹಾಲು, ಮೊಸರು, ಎಗ್, ಬನಾನಾ ಅಥವಾ ಸಮ್ ಗ್ರಾಸರೀಸ್ ಎಲ್ಲದನ್ನು ಒಂದು ಕಾಲ್ ಮಾಡಿ ಇದ್ರೆ ಸಾಕು, ಮನೆಗೆ ತಂದು ಕೊಡ್ತಾ ಇದ್ರು ಅವರು. ಸೊ ಅದೊಂದು ಶಾಪ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡ್ಬಿಡೋಣ ಅಂತ ವಿಡಿಯೋ ಎಂಡಲ್ಲೇ ಹಾಕಿದ್ದೀನಿ. ಆ, ಹೋಗ್ತಾ ಒಂದು ಸ್ವಲ್ಪ ಹಾಲು ಬೇಕಿತ್ತು ನಮಗೆ, ಅದನ್ನು ತಗೊಂಡು ಹೊರಟ್ವಿ. ಇದೇ ಆ ಶಾಪ್, ನಿತ್ಯಾನಂದ ಕಾಮತ್ ಜನರಲ್ ಸ್ಟೋರ್ ಅಂತ ಹೇಳ್ಬಿಟ್ಟು.